ಕೆಲವು ಭಾಷಣಕಾರರಿಗೆ ಮೈಕ್ ಸಿಕ್ಕಿದರೆ ಸಾಕು ಅನೇಕ ಒಳ್ಳೆ ವಿಚಾರಗಳನ್ನು ಹೇಳ್ತಾರೆ. ಅದೇ ರೀತಿ ಮಾತಾಡೋ ಭರದಲ್ಲಿ ವಿವಾದವನ್ನು ಮಾಡ್ತಾರೆ. ಅದರಲ್ಲೂ ಚಿಂತಕ ಚಕ್ರವರ್ತಿ ಸುಲಿಬೆಲೆ ಹಿಂದೂ ಪರ ಕಾರ್ಯಕ್ರಮಗಳನ್ನು ಮಾಡಿ ಅನೇಕ ವಿಚಾರಗಳನ್ನು ಜನರಿಗೆ ಹೇಳ್ತಾರೆ. ಹಾಗೆ ಮುಸ್ಲಿಮರನ್ನು ಬೈತಾರೆ. ಕೆಲ ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಮಾತಾಡಿ ಲವ್ ಜಿಹಾದ್ ವಿಚಾರದಲ್ಲಿ ಮುಸ್ಲಿಮರಿಗೆ ಬೈದಿದ್ರು. ಇದಕ್ಕೆ ಮುಸ್ಲಿಮರು ರೊಚ್ಚಿಗೆದ್ದು ಸೂಲಿಬೆಲೆಯನ್ನು ಕೆಟ್ಟದಾಗಿ ನಿಂದಿಸಿದ್ದಾರೆ. ಇಲ್ಲಿ ಬಂದು ಮುಸ್ಲಿಂ ಬಗ್ಗೆ ಸುಳ್ಳು ಹೇಳ್ತಾನೆ ಅಂತ ಧಾರವಾಡ ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಇಸ್ಮಾಯಿಲ್ ತಮಟಗಾರ ಕೆಟ್ಟ ಪದಗಳಿಂದ ನಿಂದಿಸಿದ್ದಾರೆ. ಈಗ 7ನೇ ತಾರೀಕು ನಾವು ಇಲೆಕ್ಷನ್ 9 ತಾರೀಕು ಐತಿ. ಇದು ಗದ್ದಲ ಇದು ಮಾಡಬೇಡದಂತೂ ಸುಮ್ಮನೆ ಕುಂತಿದ್ವಿ. ಪೊಲೀಸರು ಸೋಮೋಟೋ ಕೇಸ್ ಮಾಡ್ತಾರಂತ ನಾವು ಬಿಟ್ಟಿದ್ವಿ. 7ನೇ ತಾರೀಕು ಯಾರೋ ಕಾರ್ಟೂನ್ ಸುಳ್ಳೆ ಮಗ ಏನು ಸುಳ್ಳೆ ನಮಗೆ ಹೆಸರು ನಂಬರ್ ಬರೋಂಗಿಲ್ಲ. ಅದು ಏನೋ ಹೆಸರು ಅಂದ್ರೆ ಸುಳ್ಳೆ ಮಗ ಸುಳ್ಳೆ ಏನ ಅದಲ್ಲ. ಅವ ಕಾರ್ಟೂನ್ ಬಂದು ಬರೀ ಸುಳ್ಳು ಹೇಳ್ತಾನಂತ. ಸುಳ್ಳು ಹೇಳುವ ಸುಳ್ಳೆ ಮಗ ಅವ ಬಂದು ಇಲ್ಲಿ ಯಾವ್ದಾರ ಸಮಾಜಿಗೆ ಏನಾರು ಪ್ಯಾಟ್ಯಾಗ ಕಾರ್ಪೊರೇಷನ್ದವರು ಪರ್ಮಿಷನ್ ಹೆಂಗೆ ಕೊಟ್ಟರು. ಸಾರ್ವಜನಿಕ ಸ್ಥಳ ಒಳಗೆ ಇಂಥವ್ರಿಗೆ ಪರ್ಮಿಷನ್ ಕೊಡ್ತಾರೆ. ಒಂದು ಕಾಯಿಪಲ್ಯ ಮುಂದೆ ಹಚ್ಚಿದ್ರೆ ಟ್ರಾಫಿಕ್ ಜಾಮ್ ಆಕೈತಿ, ಸಾರ್ವಜನಿಕ ತೊಂದರೆ ಆಕೈತೆ ಅಂತ ದುಡಿಯೋಂಗೆ ಹಿಂದೆ ಹಾಕ್ತಾರೆ. ಲಾಟಿಲಿ ಹೊಡಕ್ಕೆ ಹಾಕ್ತಾರೆ. 2 ತಾಸು ಸುಭಾಷ್ ರೋಡ್ ಬಂದ್ ಮಾಡಿಸಿ ಪೊಲೀಸರೆಲ್ಲ ನಿಂತು ಒಂದೇ ಸಮಾಜಕ್ಕೆ ಭಯಕತ್ತಾನ. ಎಲ್ಲರೂ ನಕ್ಕೊಂಡು ನಿಂದ್ರದು. ಕಾರ್ಪೊರೇಷನ್ದವ್ರು ಹೆಂಗೆ ಪರ್ಮಿಷನ್ ಕೊಟ್ರಿ, ಪೊಲೀಸರು ಹೆಂಗೆ ಪರ್ಮಿಷನ್ ಕೊಟ್ರಿ, ಮತ್ತು ಪೊಲೀಸರು ಪರ್ಮಿಷನ್ ಕೊಟ್ರೆ ಅವ್ರ ಕಡೆ ಏನು ಮುಂಜಾಗ್ರತವಾಗಿ ಯಾವ ಸಮಾಜಕ್ಕೆ ಬೈಬೇಡ ಅಂತ ಏನು ಕೊಟ್ಟಿದ್ರಿ? ಏನೂ ಇಲ್ಲ. ಎಲ್ಲ ಗಾಳಿಗೆ ತೂರಿ ಕಾರ್ಯಕ್ರಮ ಮಾಡ್ತಾರೆ. ಅವ್ರು ಹೆದರ್ತಾರೆ. ಅವ್ರು ಅಷ್ಟು ಮಾಡಿ ಹೋಗ್ಬಿಡ್ತಾರೆ. ಆಮೇಲೆ ನಮ್ಗೆ ಏನಂದ್ರೆ ಯಾರು ಮೌಲಾನ ಒಬ್ಬ ಯಾರು ಬರತ್ತಾನೆ ಯಾವ ಏನಂದ್ರೆ ಫಸ್ಟ್ ನಮ್ಮ ನೋಟಿಸ್ ಬರ್ತೈತೆ. ಅವ ಯಾರಿಗೂ ಬೈಯೋಂಗಿಲ್ಲ, ಅವ್ನು ರೆಕಾರ್ಡಿಂಗ್ ಇರಬೇಕು, ಯಾರು ಬಂದ್ರೆ ಅರೆಸ್ಟ್ ಮಾಡ್ತಾರೆ. ಒಂದು ಫಸ್ಟ್ ಮುಂಜಾಗ್ರತೆ ಕ್ರಮ ಬರೀ ನಮ್ದು ಸಮಾಜಕ್ಕೆ ಮುಂಜಾಗ್ರತೆ ಕ್ರಮಗಳು ಅದಾವು. ಏನು ಬೇರೆ ಇದಕ್ಕೆಲ್ಲ ಅದಾವ ಅಂತ ನಾನು ಕೇಳಿ ಬರ್ತೀನಿ. ಮಿತಿ ಮೀರಿದೆ ಅಂದ್ರೆ ಎಷ್ಟು ಅಂತ ತಾಳ್ಮೆ ಅಂತ ನಮಗೂ ಮಂದಿ ಪ್ರಶ್ನೆ ಮಾಡತ್ತಾರೆ. ನೀವು ಸುಮ್ ಕುಂದ್ರಾಕತ್ತೀರಿ, ಅವ್ರು ಬೈದು ಹೊಂಟಾರೆ. ನೀವು ಸುಮ್ ಕುಂದ್ರಾಕತ್ತೀರಿ, ಅವ್ರು ಬೈದು ಹೊಂಟಾರೆ. ಈಗ ತಾಳ್ಮೆ ಮಿತಿ ಮೀರಿದೆ. FIR ಮಾಡಿದ್ದೀವಿ ಆ ಸುಳ್ಳೆ ಮಗನ ಮೇಲೆ. ಅವ್ನು SIR ಮಾಡಿದ್ದೀವಿ. ಪೊಲೀಸರಿಗೆ ಕ್ರಮ ತಗೋ ಅಂತ ಹೇಳಿದೆ. ಬೆಲೆ ಏನಾದ ಕಾರ್ಟೂನ್ ಅದಾನ ಸುಳ್ಳು ಮಾತಾಡಿ ಏನಾದಿ ಇಂಡಿಯಾ ಹಿಂಗೆ ಆಕೈತಿ, ಡಾಲರ್ ಹಂಗೆ ಆಕೈತಿ ಅಂತ ಮಂದಿಗೆ ಸುಳ್ಳು ಹೇಳಿ ಏನೇನೋ ದಾರಿತು ಅಷ್ಟು ಜನರಿಗೆ ಗೊತ್ತಿದೆ. ಇಷ್ಟು ಓಪನ್ ಸುಳ್ಳು ಹೇಳ್ತಾನೆ. ಆದರೂ ಅವ್ರು ಏನಾಗ ಅವ್ರ ಕೆಲಸನ ಅದ. ಯಾವ ಊರಿಂದ ಬಂದು ಎಲ್ಲರೂ ಬೆಂಕಿ ಹಚ್ಚಿ ಹೋಗ್ತಾರೆ. ದಯಮಾಡಿ ಆ್ಯಕ್ಷನ್ ತೊಗೋಬೇಕಂತ ಹೇಳಿ. ಮತ್ತು ವಿದೌಟ್ ಪರ್ಮಿಷನ್ ಮಾಡಿದ್ದಾನೆ. ಅದಕ್ಕೇನು ಆ್ಯಕ್ಷನ್ ತೊಗೋತೀರಿ? ಪೊಲೀಸ್ ಪರ್ಮಿಷನ್ ಇಲ್ಲ, ಸಾರ್ವಜನಿಕ ಇದ್ರಾಗ ಮಾಡೋದು ಇದಿಲ್ಲ, ಹಾಲ್ ಇಲ್ಲ, ಓಪನ್ ಇದಾಗ ಬ್ಯಾಟಾಗಿ ನಿಂತು ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ದಂಧೆ ಮಾಡುವ ಸ್ಥಳ ಒಳಗೆ ಬಂದು ನಾಳೆ ಒಬ್ಬ ಯಾರು ಕಲ್ಲು ಹೊಡೆದ ಏನಾರು ಸಿಟ್ಟಿಗೆ ಏನು ಮಾಡಿದ ಅಂದ್ರೆ ಆ ಚಿತ್ರ ಅಂತೇಳಿ ಒಬ್ಬಕ್ಕೆ ಏನೋ ಮಾಡಿ ಹೋಗಿ ನವಲ್ಗುಂದೊಳಗೆ ಕೊಲೆ ಮಾಡಿ ಹೋಗ್ಬಿಟ್ಲಕ್ಕೆ ಇಷ್ಟು ಮಾಡಿ ಹೋಗ್ಬಿಡ್ತಾರೆ. ಇಲ್ಲ ನಾಳೆ ಏನಾರು ಆದ್ರೆ ಅನಾಹುತ ಆದ್ರೆ ಯಾರು ಹೊಣೆ? ಪೊಲೀಸರು ಹೊಣೆ. ಈಗ ಮತ್ತು ನಾವು ನಿಂದಿರಬೇಕು, ನಾವು ಕಂಟ್ರೋಲ್ ಮಾಡಬೇಕು, ಎಲ್ಲ ಮಾಡಬೇಕು. ಇಂಥಕ್ಕೆ ಅವಕಾಶ ಪೊಲೀಸರು ಯಾಕೆ ಕೊಡತ್ತಾರೆ? ನಮ್ಗೆ ಅದು ಬೇಜಾರಾಗೈತಿ. ಪೊಲೀಸರು ಇದಕ್ಕೆ ಎಚ್ಚೆತ್ತಬೇಕು. ಯಾರೂ ಇರಲಿ, ಮುಸ್ಲಿಮ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾವ ಸಮಾಜದವ್ರು ಇದ್ದರೂ ನೀವು ಮೊದಲ ಮುಂಜಾಗ್ರತೆ ಕ್ರಮ ಯಾವ ಸಮಾಜಕ್ಕೆ ಬೈಬಾರ್ದು ಅಂತ ಕೊಡಬೇಕು. ಆ ಬೈಯುವಾಗ ಸ್ಟಾಪ್ ಮಾಡಿಸಿ ಅರೆಸ್ಟ್ ಮಾಡಬೇಕು. ಮೌಲಾನ ಇದ್ರೂ ಮಾಡಿರಿ, ಆ ಪಾದ್ರಿ ಇದ್ರೂ ಮಾಡಿರಿ, ಸ್ವಾಮಿ ಇದ್ರೂ ಮಾಡಿರಿ, ಆಮೇಲೆ ಯಾರು ಸುಳ್ಳೆ ಮಗ ಇದ್ರೂ ಮಾಡಿರಿ, ಯಾರು ಮಗ ಇದ್ರೂ ಮಾಡಿರಿ. ಈಗ ಒಂದು ಸಮಾಜಕ್ಕೆ ಗುರಿ ಮಾಡಿ ಅವಹೇಳನಕಾರಿ ಮಾತಾಡಿ ಅವ್ನಿಗೆ ಇದು ಪ್ರಚೋದನೆ ಇದು ಅಂತ ಮಾಡುವಂಥ ಕೆಲಸ ಮಾಡೋಗೇನು ಅವ್ರಿಗೆ FIR ಮಾಡೋದು ಸೋಮೋಟೋ ಇವ್ರು ಮಾಡೋಂಗಿಲ್ಲ. ಅವ್ರು ಹೆದರ್ತಾರೆ. ಇವರು ಹೆದರ್ತಾರೆ. 8 ಮಂದಿ ಅದಾರೆ. ಎಷ್ಟು ಮಂದಿ ಅದಾರೆ? ಎಲ್ಲ ಎನ್ಸಿರ್ ಧಾರವಾಡ 8-10 ಮಂದಿ ಅದಾರೆ. ಅವ್ರು ಬ್ಲ್ಯಾಕ್ ಮೇಲ್ ಮಾಡೋದು, ಇಂಥವು ಇದು ಮಾಡೋದು, ಅದು ಮಾಡೋದು, ಅದನ್ನ ಮಾಡ್ಕೊಂಡು ಅಡ್ಡಾಡಕತ್ತಾವೆ. ಈಗ ಯಾರು ತಾಳ್ಮೆಯಿಂದ ಎಷ್ಟು ಅದೇವು ಅಷ್ಟು ಅದೇವಿ. ನಮ್ದು ಏನೈತಲ್ಲ ಮಾರಲ್ ಪೊಲೀಸಿಂಗ್ ಆಗ್ಬಿಡ್ದು. ಮತ್ತು ಪೊಲೀಸರು ಅದಕ್ಕೆ ಅದಾರ. ಈ ಕಂಪ್ಲೇಂಟ್ ಕೊಟ್ಟೀನಿ. ಮತ್ತು ಯಾರು ಸುಳ್ಳೆ ಮಗನ ಮೇಲೆ ಅಷ್ಟೇ ಒಂದು ಉಳಿದ ನಮ್ಗೆ ಯಾರು ಪರಿಚಯನೂ ಇಲ್ಲ. ಇಸ್ಮಾಯಿಲ್ ತಮಟಗಾರ ಈ ಮಾತಿಗೆ ಈಗ ಹಿಂದೂ ಮುಖಂಡರು ರೊಚ್ಚಿಗೆದ್ದಿದ್ದಾರೆ. ಇಸ್ಮಾಯಿಲ್ ತಮಟಗಾರ್ ಮೇಲೆ ಪ್ರತಿ ದೂರು ದಾಖಲಿಸಿ ಬಜರಂಗ ದಳದವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಸಾಬ್ರು ವರ್ಷದಲ್ಲಿ 2 ಸಲ ನಮಾಜ್ ಮಾಡಿ ಕೆಟ್ಟ ಅಶ್ಲೀಲ ಪದಗಳನ್ನು ಬಳಸ್ತಾರೆ. ಹಿಂದೂಗಳ ವಿರುದ್ಧ ಮಾತಾಡಬೇಕಾದ್ರೆ ಎಚ್ಚರ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. 7/4/2026 ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಒಂದು ಲವ್ ಜಿಹಾದ್ ವಿರುದ್ಧ ಪ್ರತಿಭಟನಾ ಸಭೆಯನ್ನ ಆಯೋಜನೆ ಮಾಡಿದ್ವಿ ಧಾರವಾಡದ ಸುಭಾಷ್ ರೋಡ್ನಲ್ಲಿ. ಆ ಕಾರ್ಯಕ್ರಮದಲ್ಲಿ ಹಿಂದೂ ಹೃದಯ ಸಾಮ್ರಾಟ್ ಚಕ್ರವರ್ತಿ ಸುಲಿಬೆಲೆ ಅವರು ಮುಖ್ಯ ವಕ್ತಾರರಾಗಿ ಬಂದಿದ್ದರು. ತಮಗೆಲ್ಲ ಗೊತ್ತಿದೆ. ಆ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸುಲಿಬೆಲೆ ಅವರು ಏನು ಹುಬ್ಳಿ ಧಾರವಾಡದಲ್ಲಿ ಏನು ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಪ್ರೀತಿ ಮಾಡೋ ನೆಪದಲ್ಲಿ ಲವ್ ಜಿಹಾದ್ ಮಾಡಿ ಅವರ ಪ್ರೈವೇಟ್ ವಿಡಿಯೋಗಳನ್ನು ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನು ಏನು ಮಾಡ್ತಾ ಇದ್ರು, ಅದು ಇಡೀ ದೇಶಕ್ಕೆ ಹುಬ್ಳಿ ಧಾರವಾಡ ಒಂದು ವಿಷಯ ಹೋಗಿದೆ. ಇಂಥ ವಿಷಯದಲ್ಲಿ ನಮ್ಮ ಚಕ್ರವರ್ತಿ ಸುಲಿಬೆಲೆ ಅವರು, ದೇಶಭಕ್ತ ಚಕ್ರವರ್ತಿ ಸುಲಿಬೆಲೆ ಅವರು ಒಂದು ಭಾಷಣದಲ್ಲಿ ಹೇಳ್ತಾರೆ. ಅವರು ಏನಂತಂದ್ರೆ, ಯಾರು ಈ ಲವ್ ಜಿಹಾದ್ ಮುಸಲ್ಮಾನರ ಮಾಡ್ತಾ ಇದ್ದಾರೆ, ಮಾಡುವಂತವ್ರು ನೀವು ತಿಳುವಳಿಕೆ ಇರಬೇಕು. ಈ ರೀತಿ ಹಿಂದೂ ಹೆಣ್ಣು ಮಕ್ಕಳನ್ನ ಅಶ್ಲೀಲವಾಗಿ ಬಳಸ್ಕೊಳ್ಳುವಂಥದ್ದು, ಡ್ರಗ್ಸ್ ಮತ್ತು ಗಾಂಜಾ ವ್ಯಸನಿಗಳನ್ನಾಗಿ ಮಾಡಿ ಅವರ ಜೀವನವನ್ನ ಹಾಳು ಮಾಡುವಂಥದ್ದು ತಪ್ಪು ಅನ್ನುವಂಥದ್ದನ್ನ ಸಂದೇಶವನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಏನಿದೆ? ಚಕ್ರವರ್ತಿ ಸುಲಿಬೆಲೆ ಅವರು ಹಿಂದೂ ಹೃದಯ ಸಾಮ್ರಾಟ, ಹಿಂದೂಗಳ ರಕ್ಷಣೆಗೋಸ್ಕರ ಇರುವಂತಹ ಚಕ್ರವರ್ತಿ ಸುಲಿಬೆಲೆ ಅವರು
ಹಿಂದೂಗಳು ಒಗ್ಗಟ್ಟಾಗಬೇಕು, ಹಿಂದೂ ಹೆಣ್ಣು ಮಕ್ಕಳು ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಆದ್ರೆ ಇಲ್ಲಿ ಇರುವಂತ ಒಬ್ಬ ಹರಾಮ್ಖೋರ್ ಅಂದ್ರೆ ಏನು, ಅವನ ಹೆಸರು, ಅವನ ಸಾಬನ ಹೆಸರೇನು, ಒಂದು ಇಸ್ಮಾಯಿಲ್ ತಮಟಗಾರ್ ಅಂತ ಹೇಳಿ ಅವನು ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಏನಂತ ಹೇಳಿ, ಆ ಶಬ್ದವನ್ನ ನಮ್ಮ ಹಿಂದೂ ಸಂಘಟನೆಗಳು, ನಾವು ಹಿಂದೂ ಮುಖಂಡರು ಆ ಶಬ್ದವನ್ನು ಉಪಯೋಗ ಮಾಡಬಾರ್ದು. ಯಾಕಂದ್ರೆ ಅದು ಮಗನೇ ಅನ್ನುವಂತ ಶಬ್ದವನ್ನ ಚಕ್ರವರ್ತಿ ಅಣ್ಣವರಿಗೆ ಬರೆಸಿದ್ದಾನೆ. ಆ ಶಬ್ದ ಬಳಸುವಂತ ಅವಶ್ಯಕತೆ ಇದೆಯಾ? ನೀನು ಪೊಲಿಟಿಕ್ಸ್ ನಲ್ಲಿ ಇದೆಯಾ? ನೀನು ರಾಜಕಾರಣದಲ್ಲಿ ಕೆಲಸ ಮಾಡ್ತಾ ಇದೆಯಾ? ನಿನಗೆ ಯಾವ ಭಾಷೆಯನ್ನು ಉಪಯೋಗಿಸ್ಬೇಕು ಅನ್ನುವಂಥದ್ದು ನಿನಗೆ ರಾಜಕೀಯ ಬರಲ್ವಾ? ನೀವು ಉಪಯೋಗಿಸಿದಂತ ಶಬ್ದ ಏನಿದೆಯಲ್ಲ, ಅದು ಆ ಶಬ್ದ ನಾವು ಕೂಡ ಉಪಯೋಗಿಸಬಹುದು. ಆದ್ರೆ ನಿನ್ನ ನಡತೆಗೆ ನಾವು ಕೂಡ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಸಂಸ್ಕಾರ ಇದೆ, ನಮಗೆ ಸಂಸ್ಕೃತಿ ಇದೆ, ನಾವು ಭಾರತ ದೇಶದಲ್ಲಿ ಜನಿಸಿದ್ದೀವಿ. ಈ ರೀತಿ ಶಬ್ದವನ್ನು ನಾವು ಬಳಕೆ ಮಾಡೋದಿಲ್ಲ ಅನ್ನುವಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಸಾಬ ಇಸ್ಮಾಯಿಲ್ ತಮಟಗಾರ ಪ್ರಶ್ನೆ ಮಾಡ್ತಾನ, ಅವ್ರೇನು ಪರ್ಮಿಷನ್ ತಗೊಂಡಿದಾರ ಅಂತ ಹೇಳಿ. ಇಲ್ಲಿದೆ ನೋಡಿ, ಪರ್ಮಿಷನ್ ನಾವು ತಗೊಂಡಿದ್ದೇವೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವರು ನಾವು ಆ ಕಾರ್ಯಕ್ರಮ ಎಲ್ಲಿ ಮಾಡ್ತಾ ಇದ್ದೀವಿ, ಟ್ರಾಫಿಕ್ ಪೊಲೀಸರು ಇರ್ಬೋದು, ಕಾರ್ಪೊರೇಷನ್ ದವರು ಇರ್ಬೋದು, ಎಲ್ಲರದು ಪರ್ಮಿಷನ್ ತಗೊಂಡಿದ್ದೇವೆ. ಇದೇ ಡಾಕ್ಯುಮೆಂಟ್ ಸಾಬಾ ಇಸ್ಲಾಂ, ನೀ ಯಾರು ಹೇಳ್ತಾ ಇದೆಯಲ್ಲ ತಮಟಗಾರ್, ಇದೇ ಡಾಕ್ಯುಮೆಂಟ್ ನಿನ್ ಕಣ್ಣಿಗೆ ಕಾಣಿಸ್ತಾ ಇದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಹೆಡ್ ಆಫೀಸ್ ಹುಬ್ಳಿಯಲ್ಲಿದೆ. ನೀ ಬಂದ್ರೆ ನಿನಗೆ ಡಾಕ್ಯುಮೆಂಟ್ ಕೊಡ್ತೀವಿ. ಆದ್ರೆ ನಾನ್ ನಿನಗೊಂದು ಪ್ರಶ್ನೆ ಮಾಡ್ತಾ ಇದ್ದೀನಿ, ಪರ್ಮಿಷನ್ ಅಂತ ಕೇಳ್ತಾ ಇದ್ದಿಲ್ಲ. ನೀವು ಎಲ್ಲರೂ ಕುತ್ಕೊಂಡು ವರ್ಷದಲ್ಲಿ ಎರಡು ಸಲ ರಸ್ತೆಯಲ್ಲಿ ಕುಂಡಿ ಎತ್ತಿ ನಮಾಜ್ ಮಾಡ್ತಿರಲ್ಲ, ನೀವೇನು ಪರ್ಮಿಷನ್ ತಗೊಂಡಿರ್ತೀರೇನು? ಆಮೇಲೆ ನಿಮ್ಮ ಎಲ್ಲ ಸೇರಿ ಬೀದಿ ಒಳಗೆ ರಸ್ತೆದಾಗ ನಿಂತ್ಕೊಂಡು ನೀವು ವ್ಯಾಪಾರ ಮಾಡ್ತಿರಲ್ಲ, ಪರ್ಮಿಷನ್ ತಗೊಂಡಿರ್ತೀರಿ. ನೀವು ಹುಷಾರಾಗಿರ್ಬೇಕು. ಹಿಂದೂ ಸಮಾಜ ನಿಮಗೆ ಇಲ್ಲಿ ಇರ್ಲಿಕ್ಕೆ ಅವಕಾಶ ಕೊಟ್ಟಿದೆ. ನೆನಪಿರ್ಲಿ, ಇತಿಹಾಸವನ್ನ ನೆನಪಿಟ್ಕೋಬೇಕು. ಹಿಂದೂಗಳನ್ನ ಕೆಣಕಕ್ಕೆ ಹೋಗ್ಬೇಡ್ರಿ. ಯಾರೋ 8 ಜನ ಬಂದಿದಾರ ಅಂತ ಹೇಳ್ತಾ ಇದ್ದೀರಲ್ಲ, ಯಾರು ಈ ಸಾಬ 8 ಜನ ಅಂತ ಹೇಳಿದಾನೆ, ಇವತ್ತು ಇದೇ ಧಾರವಾಡದ ಟೌನ್ ಸ್ಟೇಷನ್ ಹತ್ರ 100 ಜನ ನಾವು ಇಲ್ಲಿ ಹಿಂದೂ ಕಾರ್ಯಕರ್ತರು ಬಂದಿದ್ದೇವೆ. ಚಕ್ರವರ್ತಿ ಸೂಲಿಬೆಲೆ ಅಣ್ಣವರ ಬೆಂಬಲಿಗೆ ನಿಂತ್ಕೊಂಡಿದ್ದೇವೆ ನಾವು. ನೀ ಏನಾದ್ರೂ ನಿಂದ ನಾಟಕ, ನಿಂದ ರಾಜಕಾರಣ ಏನೋ ಇದ್ರು ನಿನ್ನ ಹತ್ರ ಇಟ್ಕೋ. ಈ ರಾಜಕಾರಣದಲ್ಲಿ ಏನಾದ್ರೂ ಹಿಂದೂ ಮುಸ್ಲಿಂ ದಂಧೆ ಗಲಾಟೆ ಎಬ್ಸುವಂತದ್ದು, ಅದರಲ್ಲಿ ನಿನ್ನ ಬೇರೆ ಕಾಲವನ್ನು ಬೇಯಿಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾನೆ ಇಸ್ಮಾಯಿಲ್ ತಮಟಗಾರ್ ಅಂತ ನಾ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮತ್ತು ನಿನ್ನ ಸಮಾಜ ಯಾರು ಇದು ಇದೆಯಲ್ಲ, ಅವ್ರು ಯಾವ್ದೋ ಅಂಜುಮನ್ ಸಂಸ್ಥೆಯವರಿಗೆ ನಾನು ಈ ಮುಖಾಂತರ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಕೂಡ ಬರ್ಕ ಹಾಕೊಂಡಂತ ಹಿಂದೂ ಹೆಣ್ಣು ಮಕ್ಕಳಿದಾರಲ್ಲ, ಯಾಕೆ ಅವ್ರು ನಿಮ್ಮ ಮುಸಲ್ಮಾನರ ಹುಡುಗರಿಗೆ ಹೇಳ್ರಿ, ಬರ್ಕ ಹಾಕೊಂಡು ಹುಡುಗಿಯರಿಗೆ ನೀವು ಪ್ರೀತಿ ಮಾಡಿ ಮದುವೆ ಮಾಡ್ಕೋರಿ ಅಂತ ಹೇಳ್ರಿ. ಹಿಂದೂ ಹುಡುಗಿಯರು ಯಾಕೆ ಹಿಂದೂ ಹುಡುಗಿಯರು ಮಾಡ್ತಾ ಇದ್ರ ಅಂದ್ರೆ ನಿಮ್ಮ ಮುಸ್ಲಿಮ ಬುರ್ಕ ಇರ್ತಕ್ಕಂಥ ಹುಡುಗಿಯರು ಶ್ರೇಷ್ಠರು ಇಲ್ವಾ? ಪವಿತ್ರವಾಗಿಲ್ವಾ ಅವ್ರ ಹುಡುಗಿಯರು? ಯೋಚನೆ ಮಾಡಿ. ಇಡೀ ದೇಶದಲ್ಲಿ ಏನ್ ನಡೀತಾ ಇದೆ ಯೋಚನೆ ಮಾಡಿ. ಹಿಂದೂ ಹೆಣ್ಣು ಮಕ್ಕಳನ್ನ ಇವತ್ತು ಟೌನ್ ಪೊಲಿಟಿಷಿಯನ್ ಬಂದಿದ್ದೇವೆ ನಾವು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಇವತ್ತು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ, FIR ಮಾಡಿಸ್ತಾ ಇದ್ದೇವೆ ಅವನ ಮೇಲೆ. ನಾವು ಯಾಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ ಅಂದ್ರೆ, ನಮ್ದು ರಕ್ತ ಕುದಿತಾ ಇದೆ. ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ನಾವು ಇವತ್ತು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಅಕಸ್ಮಾತ್ ಈ ಲವ್ ಜಿಹಾದ್ ಮಾಡುವಂತ ಯಾವುದೇ ಜಿಹಾದಿಗಳಿಗೆ ಬಜರಂಗ ದಳದಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ನೀವೇನಾದ್ರೂ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂತದ್ದು, ಅವ್ರ ವಿಡಿಯೋಗಳನ್ನ ಮಾಡ್ಕೊಳ್ಳುವಂತ ಕೆಲಸ ಮಾಡಿದ್ರೆ, ಯಾರು ಜಿಹಾದಿಗಳು ಮಾಡ್ತಾರೆ ಅವ್ರ ಮನೆಗಳಿಗೆ ಬೆಂಕಿ ಹಚ್ಚಬೇಕಾಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಬಜರಂಗ ದಳದಿಂದ.